ಇನ್ನು ಸಿಎಂ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಟೌನ್ಶಿಪ್ ಕದನ ಮುಂದುವರಿತಾ ಇದೆ. ಇಬ್ಬರು ಘಟಾನುಘಟಿಗಳ ಬಹಿರಂಗ ಚರ್ಚೆ ಬಡಿದಾಟ ಶುರುವಾಗಿದೆ. 27ನೇ ತಾರೀಕು ಸಭೆ ಮಾಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪತ್ರ ಬರೆದಿದ್ದರು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಹೇಳ್ತಾರೆ 26ಕ್ಕೆ ನಿಗದಿತ ಕಾರ್ಯಕ್ರಮ, ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾರೆ ಜೂನ್ 26ಕ್ಕೆ ನಿಗದಿತ ಕಾರ್ಯಕ್ರಮ ಇದೆ, ಹಾಗಾಗಿ 27ನೇ ತಾರೀಕು ನೀವು ಸಭೆ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರಕರ್ತರು ಕೇಳಿದ್ರು. ಆಗ ಡಿ ಕೆ ಅವರು ಹೇಳಿದ್ದು, ಈಗ ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಹೊರಟರು ಸಿಎಂ. ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. 26 ನೀವು ಓಕೆನಾ ಸರ್? ಕಾರ್ಯಕ್ರಮ 26 ಈಗಾಗಲೇ ಒಂದು ತಿಂಗಳ ಹಿಂದೆನೆ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದ್ರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಇದ್ರ ಬಗ್ಗೆ ಮಾತಾಡೋದು ಬೇಡ, ನಾನು ನಿಮ್ಗೆ ವಾಪಸ್ ಹೇಳ್ತೀನಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಯಾಕಂದರೆ ಅವ್ರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ, ಇಷ್ಟೊಂದು ತಾರಕಕ್ಕೇರಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಯಾವುದಾದ್ರೂ ಹಳ್ಳಿನಲ್ಲಿ ಈ ಥರ ಕಾರ್ಯಕ್ರಮ ಮಾಡುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಏನಾದರೂ ತೊಂದರೆಗಳಾದರೆ, ಪ್ರತಿಭಟನೆಗಳಾದರೆ, ನೂಕುನುಗ್ಗಲಾದರೆ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಹೀಗಾಗಿ ಏನು ಅಂತಂತಂದರೆ ಅವರು ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿದರು. ಆದರೆ ಡೇಟನ್ನು ಬೇರೆ ಮಾಡಿ ನೀವು ನೇರವಾಗಿ ಬನ್ನಿ, ನೀವು ಬಿಡಿದಿನಲ್ಲೇ ನಾವು ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿಯವರು ಕರಿತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಆ ಪ್ರಶ್ನೆ ಕೇಳಿದ್ದಾರೆ, ನೀವೆಲ್ಲ ಬಿಟ್ಟು ನೀವು ಅಲ್ಲಿಗೆ ಯಾಕೆ ಬರಬೇಕು, ವಿಧಾನಸೌಧಕ್ಕಿಂತ ದೊಡ್ಡ ಜಾಗ ಇದೆಯಾ, ವಿಧಾನಸೌಧದಲ್ಲೇ ಚರ್ಚೆ ಮಾಡಬೇಕು ಅಂತ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು, ಬಾಲಕೃಷ್ಣ, UT ಖಾದರ್ ಏನು ಹೇಳಿದ್ದಾರೆ ನೋಡೋಣ. ಮೊನ್ನೆ ಏನು ಹೇಳಿದ್ರು ಕೇಂದ್ರ ಸಚಿವರು HDK ಸಾಹೇಬ್ರು ಏನು ಹೇಳಿದ್ರು ಮೊನ್ನೆ, ನಾನು ಫ್ರೀನೇ ಇರ್ತೀನಪ್ಪ, CM ಅವ್ರು ಬ್ಯುಸಿ ಇರ್ತಾರಲ್ಲ, CM ಅವರು 1 ನಿಮಿಷ ಬ್ಯುಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ, ಅಲ್ಲಿ ಬರ್ತೀವಿ ಅಂದರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡೋಕ್ಕೆ? ಜನರ ಮುಂದೆ ಬನ್ನಿ, ಅಲ್ಲೇ ಅರೆ ನೀವು ಕರ್ಕೊಂಡು ಬನ್ನಿರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೇ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನಗೆ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಬನ್ನಿ ವಿಧಾನಸೌಧಕ್ಕೆ, ಅಲ್ಲೇ ರೆಪ್ರೆಸೆಂಟ್ ಯುವರ್ ಪೀಪಲ್. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ, ಬರ್ದವ್ರಿಗೆ ಕೇಳಿ. ಈಗ ಅವ್ರು ಏನು ಹೇಳಿದ್ರು ಮೊನ್ನೆ, ಫ್ರೀ ಇದ್ದೀನಪ್ಪ, CM ಅವ್ರು ಯಾವಾಗ ಕೊಡ್ತಾರೆ ಟೈಮು, CM ಅವ್ರು ಕರೆದ್ರು. ಇಲ್ಲ ನಂಗೆ ಟೈಮ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರಿಗೆ ಕೇಳಿ. ನೋಡಿ, ಇವತ್ತು ವಿಧಾನಸೌಧ ಇರುವುದೇ ಈ ರಾಜ್ಯದ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೇಂದ್ರ ಒಂದು ಸ್ಥಾನ. ಇವತ್ತು ಬಿಡದೆ ಅಂತ ದೊಡ್ಡ ಟೌನ್ಶಿಪ್ನ ಬಗ್ಗೆ ಇವತ್ತು ಒಂದು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರು ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು ಮಾರ್ಗದ ಮಧ್ಯದಿಂದ ಮಾಡಲಿಕ್ಕೆ ಆಗ್ತದ? ವಿಧಾನಸೌಧ ಸೂಕ್ತ ಜಾಗ ಅಲ್ವಾ? ಇದನ್ನು ಜನರೆಲ್ಲರೂ ಕೂಡ ಅರ್ಥ ಆಗ್ತದೆ. ರಾಜ್ಯಕ್ಕೆ ಬೇಕಾಗಿ ಅಲ್ಲಿಗೆ ಬನ್ನಿ ಅಂತೇಳಿ ಈ ಥರ ನೋಟಿಫಿಕೇಷನ್ ಮಾಡಿದವರು ಯಾರು? ಇದು ಜನರಿಗೆ ಫಸ್ಟ್ ತಿಳಿಸಲಿ. ಈ ಬಿಡದೆ ಟೌನ್ಶಿಪ್ಪನ್ನು ನೋಟಿಫಿಕೇಷನ್ ಮಾಡಿದವರು ಯಾರಂತೇಳಿ ಜನರಿಗೆ ಸತ್ಯ ವಿಚಾರವನ್ನು ಇವತ್ತು ಜನತಾದಳದ ಮುಖಂಡರು ಹೇಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ನೋಟಿಫಿಕೇಷನ್ ಮಾಡಿದ್ದೆ ಇವರು. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಿಗೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, DK ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ 2 ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ, ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ DK ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡರ್ಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಯ್ತದೆ ಗೊತ್ತಾ? ಲಾರ್ಡ್ ಆರ್ಡರ್ ಆಗೋಯ್ತು,
ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯ ಅಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಡ್ಬತ್ತೀವಿ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸೊ ಇದು ಬಾಲಕೃಷ್ಣ ಅವರ ಮಾತು. ಬಾಲಕೃಷ್ಣ ಹೇಳ್ತಾರೆ ಮೆಚ್ಯೂರ್ಡ್ ನಾಯಕರಿಗೆ ಇರಬೇಕಾದಂಥ ಬುದ್ಧಿಮತ್ತೆ ಅವ್ರಿಗಿಲ್ಲ ಅನ್ನುವಂಥದ್ದು ಬಾಲಕೃಷ್ಣ ಅವರ ಮಾತು. ಈ ಡಿ ಕೆ ಶಿವಕುಮಾರ್ HDK ನಡುವೆ ಎಷ್ಟರ ಮಟ್ಟಿಗೆ ಈ ಟೌನ್ಶಿಪ್ ಜಟಾಪಟಿ ನಡೀತಾ ಇದೆ ಅಂತಂದರೆ ಈಗ ಬೇರೆ ಬೇರೆ ನಾಯಕರುಗಳು ಕೂಡ ಅದಕ್ಕೆ ದನಿ ಸೇರಿಸ್ತಾ ಇದ್ದಾರೆ. ಇದೀಗ ತಾನೇ HC ಬಾಲಕೃಷ್ಣ ಆಡಿರುವಂಥ ಮಾತುಗಳನ್ನು ಕೇಳಿದ್ವಿ ನಾವು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಈಗ DK ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡಿಬಿಡೋದು, ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. DK ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ DK ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲ್ ಅಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದಂಥ ಚರ್ಚೆ, ರಾಜ್ಯದ ಜನ ಮೆಚ್ಚುವಂಥ ಚರ್ಚೆ. ಇಲ್ಲ ಅಂತೇಳಿದ್ರೆ ನೀನು ಬಾ ನಾನು ಬರಲ್ಲ, ನೀನು ಬಾ ನಾನು ಬರಲ್ಲ, ಇದೇ ಆಗೋಯ್ತು. ಅದರಿಂದ ಆಫೀಸ್ಗೆ ಬಾ ಅಂತಾರೆ. ಕುಮಾರಸ್ವಾಮಿ ಯಾಕೆ ಹೋಗ್ತಾರೆ ಆಫೀಸ್ಗೆ? ಅವ್ರ ಆಫೀಸ್ಗೆ ಯಾಕೆ ಹೋಗಬೇಕು? ನಡೀತಾ ಇರೋದು ಬಿಡದಿಯಲ್ಲೇ ಚರ್ಚೆ ಆಗಬೇಕು. ಬಿಡದಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ಮೂಲಕ ಫಲವತ್ತಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಗೆ ಯೋಗ್ಯವಾಗಿರ್ತಕ್ಕಂಥ ರೈತರ ಜಮೀನನ್ನು ಪಡ್ಕೊಳ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೇನು ಹೊರಟಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಬಿಡದಲ್ಲಿರ್ತಕ್ಕಂಥ ರೈತರು ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಮೊನ್ನೆನೂ ಕೂಡ ನಾವು ಅಲ್ಲಿ ಭೇಟಿನ ನೀಡಿದ್ವಿ. ಈಗಲೂ ಕೂಡ ಕೂತು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿದ್ದೇವೆ. ಮುಂದಿನ ಹಂತದ ಹೋರಾಟ ಹೇಗಿರಬೇಕು ಅಂತೇಳಿ ಇನ್ನೊಂದು 2 ದಿನದಲ್ಲಿ ಒಂದು ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ತಿಳಿಸ್ತೇವೆ.